यश्चैनं मन्यते हतम् उभौ तौ न विजानीतो नायं हन्ति न हन्यते. ಇಲ್ಲಿ ಯಾರು ಯಾರನ್ನು ಕೊಲ್ಲುವುದಕ್ಕೂ ಸಾಧ್ಯವಿಲ್ಲ, ಯಾರು ಯಾರಿಂದ ಕೊಲ್ಲಲ್ಪಡಲು ಕೂಡ ಸಾಧ್ಯವಿಲ್ಲ. ಹಾಗೆ ಅಂದುಕೊಂಡರೆ ಅದು ಅವರ ಅರಿವಿನ ಕೊರತೆಯಷ್ಟೇ. ಯಾಕಂದರೆ ಆ ಶರೀರದೊಳಗಿರುವ ಆತ್ಮಕ್ಕೆ ಸಾವಿಲ್ಲ, ಅದನ್ನು ಯಾರು ಕೊಲ್ಲುವುದಕ್ಕೂ ಸಾಧ್ಯವಿಲ್ಲ, ಯಾರು ಅದರಿಂದ ಕೊಲ್ಲಲ್ಪಡುವುದೂ ಇಲ್ಲ. ನೀನಿಲ್ಲಿ ಕೇವಲ ನೆಪ ಮಾತ್ರ. ಆದ್ದರಿಂದ ಕ್ಷತ್ರಿಯನಾದ ನೀನು ಕ್ಷಾತ್ರ ಧರ್ಮವನ್ನು ಅನುಸರಿಸು, ಯುದ್ಧವನ್ನು ಮಾಡು ಎಂಬುದೇ ಶ್ರೀಕೃಷ್ಣನ ಸೂಚನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಅರ್ಜುನ, ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದೂ ಇಲ್ಲ. ಆತ್ಮವೆಂಬುದು ಸಿಂಧು ರೂಪಿಯಾದ ಪರಮಾತ್ಮನ ಬಿಂದು ರೂಪವೇ ಆಗಿರುವುದರಿಂದ ಆತನ ಎಲ್ಲ ಲಕ್ಷಣಗಳನ್ನು ಅದು ಮೈಗೂಡಿಸಿಕೊಂಡಿದೆ. ಆದರೆ ದೇಹ ಹಾಗಲ್ಲ. ಅದಕ್ಕೆ 6 ಬಗೆಯ ಪರಿವರ್ತನೆಗಳುಂಟು. ತಾಯಿಯ ಗರ್ಭದಲ್ಲಿ ಅದು ಹುಟ್ಟುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಬೆಳೆಯುತ್ತದೆ, ಕೆಲವು ಪರಿಣಾಮಗಳನ್ನು ಮಾಡುತ್ತದೆ, ಕ್ರಮೇಣ ಕ್ಷೀಣಿಸುತ್ತದೆ, ಕೊನೆಗೊಮ್ಮೆ ಮಾಯವಾಗಿ ಬಿಡುತ್ತದೆ. ಜನರದನ್ನು ಮರೆತೂ ಬಿಡುತ್ತಾರೆ. ಆದರೆ ಆತ್ಮವು ಇವೆಲ್ಲದರಿಂದ ಮುಕ್ತವಾಗಿದೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ.